ನಮಸ್ಕಾರ. ನಾನು ಮುರಳೀಧರ ಕೆಡಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಕಾಲೇಜು ಶಿಕ್ಷಣ ಇಲಾಖೆ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, MG ರಸ್ತೆ, ಹಾಸನ. ಇಂದು ನಾವು ಮೈಸೂರು ವಿಶ್ವವಿದ್ಯಾನಿಲಯದ BA 4ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರಕ್ಕೆ ಗಣಿತಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ, ಮ್ಯಾಥಮ್ಯಾಟಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಒಂದು ಪಠ್ಯಕ್ರಮದಲ್ಲಿ ಮಿತಿಯ ಪರಿಭಾವನೆ, ಕಾನ್ಸೆಪ್ಟ್ ಆಫ್ ಲಿಮಿಟ್ ಎಂಬ ಗಣಿತೀಯ ಅರ್ಥಶಾಸ್ತ್ರದ ಪರಿಕಲ್ಪನೆಯನ್ನು ಬಳಸ್ಕೊಂಡು ಅರ್ಥಶಾಸ್ತ್ರದ ವಿಷಯಗಳನ್ನು ಹೇಗೆ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ಚರ್ಚಿಸ್ತಾ ಹೋಗೋಣ. ನಮಗೆಲ್ಲ ತಿಳಿದಿರುವ ಹಾಗೆ ಆರ್ಥಿಕ ಚಟುವಟಿಕೆಗಳಿಗೆ ಒಂದು ಮಿತಿ ಇದೆ. ಈ ಮಿತಿಗೆ ಕಾರಣ ಏನಪ್ಪಾ ಅಂತಂದ್ರೆ ಸಂಪನ್ಮೂಲಗಳು. ಸಂಪನ್ಮೂಲಗಳು ಅಪರಿಮಿತವಾಗಿದ್ರೆ ನಮಗೆ ಆರ್ಥಿಕ ಚಟುವಟಿಕೆಗಳನ್ನ ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಎಷ್ಟು ಬೇಕಾದರೂ ಕೂಡ ಕೈಗೊಳ್ಳೋದ್ರ ಮೂಲಕ ನಮ್ಮ ಬಯಕೆಗಳನ್ನ ಈಡೇರಿಸ್ಕೊಳ್ಬಹುದಾಗಿತ್ತು. ಆದರೆ ಬಯಕೆಗಳಿಗಿಂತ ಸಂಪನ್ಮೂಲಗಳು ಮಿತಿಯಾಗಿದೆ. ಈ ಮಿತಿಯಾಗಿರುವಂತಹ ಸಂಪನ್ಮೂಲಗಳನ್ನ ನಾವು ಅತ್ಯುಪಯುಕ್ತವಾಗಿ, ಆದರ್ಶವಾಗಿ, ಆಪ್ಟಿಮಮ್ ಲೆವೆಲ್ ಅಲ್ಲಿ ನಾವು ಬಳಸ್ಕೊಳ್ಳೋದ್ರ ಮೂಲಕ ಮಾನವನ ಅಗತ್ಯತೆಗಳನ್ನ ನಾವು ಅಥವಾ ಬಯಕೆಗಳನ್ನ ಈಡೇರಿಸಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ನಾವು ಹೇಗೆ ಈ ಒಂದು ಮಿತಿಯಾದಂತಹ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಉತ್ಪಾದನೆ ಚಟುವಟಿಕೆಗಳನ್ನ ಕೈಗೊಂಡ್ರೆ ಅದರಿಂದ ಯಾವ ರೀತಿಯ ಫಲಿತಾಂಶ ಆಗಬಹುದು ಅನ್ನೋದನ್ನ ಕುರಿತು ಚರ್ಚಿಸುವಂತ ಒಂದು ಕೆಲಸ ಇಲ್ಲಾಗಿದೆ. ಸೊ ಎಲ್ಲ ಸಂಪನ್ಮೂಲಗಳು ಕೂಡ ಅಷ್ಟೇ. ಎಲ್ಲ ಉತ್ಪಾದನಾಂಗಗಳ ಲಭ್ಯತೆಯಲ್ಲೂ ಕೂಡ ಮಿತಿ ಇದೆ. ಆ ಮಿತಿಯಾಗಿರುವಂತಹ ಸಂಪನ್ಮೂಲಗಳನ್ನ ವಿವಿಧ ಆಯ್ಕೆಗಳ ನಡುವೆ ನಾವು ಬಳಸ್ಕೊಂಡು ಆ ಮೂಲಕ ನಾವು ನಮ್ಮ ಒಂದು ಉತ್ಪಾದನಾ ಕಾರ್ಯವನ್ನ ಅಥವಾ ಇತರ ಚಟುವಟಿಕೆಗಳನ್ನ ಸಮರ್ಪಕವಾಗಿ ನಿರ್ವಹಿಸಬೇಕಾಗತ್ತೆ. ಈ ಒಂದು ಕಾರಣದಿಂದಾಗಿ ಈ ಗಣಿತಶಾಸ್ತ್ರದಲ್ಲಿ ಬರುವಂತಹ ಒಂದು ಲಿಮಿಟ್ ಕಾನ್ಸೆಪ್ಟ್ ಅಥವಾ ಮಿತಿಯ ಪರಿಭಾವನೆ ಏನಿದೆ, ಇದನ್ನ ಹೇಗೆ ನಾವು ಅರ್ಥಶಾಸ್ತ್ರದಲ್ಲಿ ಬಳಸ್ಕೊಳ್ಳಕ್ ಸಾಧ್ಯ ಇದೆ, ಅದನ್ನು ಹೇಗೆ ವಿವರಿಸ್ತಾ ಹೋಗ್ತೀವಿ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಈ ಮಿತಿಯ ಪರಿಕಲ್ಪನೆ ಅಂದ್ರೇನು ಅಥವಾ ಮಿತಿಯ ಪರಿಭಾವನೆ ಅಂದ್ರೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ವತಂತ್ರ ಚಲದ ಬದಲಾವಣೆಯ ಕನಿಷ್ಠ ಮಿತಿಯನ್ನ ಕಲ್ಪಿಸಿಕೊಂಡು ಅವಲಂಬಿ ಚಲದ ಬದಲಾವಣೆಯಲ್ಲಾಗುವಂಥದ್ದನ್ನ ಚರ್ಚಿಸಲಾಗುತ್ತೆ. ಅಂದ್ರೆ ಸ್ವತಂತ್ರ ಚಲದ ಮೇಲೆ ಒಂದು ನಿರ್ದಿಷ್ಟ ಮಿತಿಯನ್ನ ಹಾಕೊಳ್ತೀವಿ. ಆ ಮಿತಿಯನ್ನ ಹಾಕೊಂಡು ಅವಲಂಬಿ ಚಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಚರ್ಚಿಸುವಂತ ಒಂದು ಕೆಲಸವನ್ನ ಈ ಮಿತಿಯ ಪರಿಕಲ್ಪನೆಯಲ್ಲಿ ಮಾಡ್ತಾ ಹೋಗ್ತೀವಿ. ನಮಗೆಲ್ಲ ಗೊತ್ತಿರುವ ಹಾಗೆ ಆರ್ಥಿಕ ಸಂಬಂಧಗಳನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಈ ಎರಡು ಚಲಗಳನ್ನ ಪರಿಗಣನೆ ತೆಗೆದುಕೊಂಡು ಒಂದು ಸ್ವತಂತ್ರ ಚಲ ಅವಲಂಬಿ ಚಲದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಅದರಂತೆ ಈ ಮಿತಿಯ ಪರಿಕಲ್ಪನೆಯಲ್ಲೂ ಕೂಡ ಈ ಎರಡೂ ಚಲಗಳನ್ನು ಗಣನೆ ತೆಗೆದುಕೊಂಡು ವಿವರಿಸ್ತಾ ಹೋಗ್ತೀವಿ. ಹೇಗಪ್ಪ ಅಂದ್ರೆ ಒಂದು ಬಿಂಬಕದಲ್ಲಿನ ಸ್ವತಂತ್ರ ಚಲವು ಒಂದು ನಿರ್ದಿಷ್ಟ ಮೌಲ್ಯವನ್ನ ಸಮೀಪಿಸುತ್ತಿರುವಂತೆ ನಿರ್ದಿಷ್ಟ ಬಿಂಬಕವು ಒಂದು ಮೌಲ್ಯವನ್ನ ಪಡೆಯುತ್ತೆ. ಆ ಮೌಲ್ಯವನ್ನ ಬಿಂಬಕದ ಮಿತಿ ಅಂತೇಳಿ ಕರೆಯಲಾಗುತ್ತೆ. ಸೊ ಅಂದ್ರೆ ಒಂದು ಬಿಂಬಕ ಇದೆ ಅಂದ್ರೆ ಇದು ಚಲಗಳ ನಡುವಿನ ಸಂಬಂಧವನ್ನು ವಿವರಿಸ್ತಾ ಇದೆ. ಅದರಲ್ಲಿರ್ತಕ್ಕಂಥ ಸ್ವತಂತ್ರ ಚಲ ಒಂದು ನಿರ್ದಿಷ್ಟ ಮೌಲ್ಯವನ್ನ ಸಮೀಪಿಸ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಆ ನಿರ್ದಿಷ್ಟ ಬಿಂಬಕ ಒಂದು ಮೌಲ್ಯವನ್ನ ಪಡೆಯುತ್ತೆ. ಆ ಮೌಲ್ಯವನ್ನ ನಾವು ಬಿಂಬಕದ ಮಿತಿ ಅಂತೇಳಿ ಕರಿತಾ ಹೋಗ್ತೀವಿ. ಅದನ್ನ ಹೇಗೆ ವಿವರಿಸಬಹುದು ಅಂತಂದ್ರೆ, ಉದಾಹರಣೆಗೆ y = f of x ಎಂಬ ಬಿಂಬಕದಲ್ಲಿ ಸ್ವತಂತ್ರ ಚಲ x ನಿರ್ದಿಷ್ಟ ಮೌಲ್ಯವನ್ನ ಅಂದರೆ a ಮೌಲ್ಯವನ್ನ ಸಮೀಪಿಸುತ್ತಿರುವಂತೆ ಅವಲಂಬಿ ಚಲ y ಎಂಬುದು ಒಂದು ನಿರ್ದಿಷ್ಟ ಮೌಲ್ಯವನ್ನ ಪಡಿತಾ ಹೋಗುತ್ತೆ. ಸೊ ಒಂದು ಬಿಂಬಕ ಇದೆ y = f of x ಅಂತೇಳಿ, ಅದರಲ್ಲಿ ಸ್ವತಂತ್ರ ಚಲ x ಅನ್ನೋದು ಒಂದು ನಿರ್ದಿಷ್ಟ ಮೌಲ್ಯ ನಾವು ಕಲ್ಪಿಸ್ಕೊಂಡ್ರದು a ಅಂತ ಅನ್ಕೊಂಡಿದೀವಿ. ಆ a ಮೌಲ್ಯವನ್ನ ಸಮೀಪಿಸ್ತಾ ಇರುವಂತೆ ಅವಲಂಬಿ ಚಲ y ಏನಾಗುತ್ತೆ ಅಂತಂದ್ರೆ ಒಂದು ನಿರ್ದಿಷ್ಟ ಮೌಲ್ಯವನ್ನ ಪಡಿತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಸ್ವತಂತ್ರ ಚಲದಲ್ಲಿರ್ತಕ್ಕಂತಹ ಏನು ಒಂದು ಮಿತಿ ಇರುತ್ತೆ, ಆ ಮಿತಿಯನ್ನ ಆಧಾರವಾಗಿ ಇಟ್ಕೊಂಡು ನಾವು ಅವಲಂಬಿ ಚಲ ಯಾವ ಮೌಲ್ಯವನ್ನು ಪಡಿತು ಅನ್ನೋದನ್ನ ನಾವು ಈ ಮಿತಿಯ ಪರಿಕಲ್ಪನೆಯಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ, ತಿಳ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ಉದಾಹರಣೆಗೆ ಹೇಳ್ಬೋದು ಏನಪ್ಪಾ ಅಂದ್ರೆ,
ಈಗಾಗಲೇ ಹೇಳಿರುವ ಹಾಗೆ ಈ ಏನ ಮೌಲ್ಯ ಅನಂತವಾಗಿರದಿದ್ದಾಗ ಅಂದ್ರೆ ಏನು, ನಿರ್ದಿಷ್ಟ ಮೌಲ್ಯವನ್ನ ಹೊಂದಿದ್ದಾಗ ಎಕ್ಸ್ ಎನ್ನುವುದು ಎ ಅನ್ನ ಎಗಿಂತ ಕಡಿಮೆ ಮೌಲ್ಯದ ಮೂಲಕ ಒಂದು ವೇಳೆ ಎಕ್ಸ್ ಎನ್ನುವುದು ಎ ಅನ್ನ ಎಗಿಂತ ಹೆಚ್ಚಿನ ಮೌಲ್ಯದ ಮೂಲಕ ಕೂಡ ಸಮೀಪಿಸಬಹುದು. ಅಂದ್ರೆ ಇಲ್ಲಿ ಎರಡು ಸಾಧ್ಯತೆಗಳಿದೆ. ಏನ ಮೌಲ್ಯ ನಿರ್ದಿಷ್ಟವಾಗಿದ್ದಾಗ ಅಥವಾ ಅನಂತವಾಗಿರದಿದ್ದಾಗ ಎಕ್ಸ್ ಎನ್ನುವುದು ಎ ಅನ್ನ ಎಗಿಂತ ಕಡಿಮೆ ಮೌಲ್ಯದ ಮೂಲಕ, ಅಥವಾ ಒಂದು ವೇಳೆ ಎಕ್ಸ್ ಎನ್ನುವುದು ಎ ಅನ್ನ ಎಗಿಂತ ಹೆಚ್ಚಿನ ಮೌಲ್ಯದ ಮೂಲಕ ಸಮೀಪಿಸಬಹುದು, ಅಥವಾ ಹೆಚ್ಚಿನ ಮೌಲ್ಯದ ಮೂಲಕ ಒಂದು ನಿರ್ದಿಷ್ಟ ಮೌಲ್ಯವನ್ನ ಪಡಿಬಹುದು ಅಂತೇಳಿ ಹೇಳ್ತೀವಿ. ಅದು ಹೇಗೆ ಅಂತ ಹೇಳಿದ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ನಾವು ಎರಡು ಮಿತಿಯ ಪರಿಕಲ್ಪನೆಗಳನ್ನ ಇಟ್ಕೊಂಡಿದ್ದೀವಿ. ಒಂದು ಎಡಪಾರ್ಶ್ವ ಮಿತಿ, ಇನ್ನೊಂದು ಬಲಪಾರ್ಶ್ವ ಮಿತಿ ಅಂತ ಹೇಳ್ತೀವಿ. ಲೆಫ್ಟ್ ಹ್ಯಾಂಡ್ ಅಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮೊದಲನೇದಾಗಿ ನಾವು ಬಲಪಾರ್ಶ್ವ ಮಿತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. y is equals to f of x ಎಂಬ ಬಿಂಬಕದಲ್ಲಿ ಸ್ವತಂತ್ರ ಚಲ x ನಿರ್ದಿಷ್ಟ ಮೌಲ್ಯವನ್ನ ಅಂದರೆ ಎ ಮೌಲ್ಯವನ್ನ ಹೆಚ್ಚಿನ ಮೌಲ್ಯಗಳಿಂದ ಸಮೀಪಿಸ್ತಾ ಇದ್ರೆ ಅದನ್ನ ಬಲಪಾರ್ಶ್ವ ಮಿತಿ ಅಂತ ಕರಿತೀವಿ. ಅದನ್ನ ಹೇಗ್ ಬರಿತೀವಿ ಅಂದ್ರೆ x tends towards a to the power plus ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಸ್ವತಂತ್ರ ಚಲ ಏನಿದೆ, ಆ ಸ್ವತಂತ್ರ ಚಲ ನಿರ್ದಿಷ್ಟ ಮೌಲ್ಯವನ್ನ ಅಂದ್ರೆ ಎ ಮೌಲ್ಯವನ್ನ ಹೆಚ್ಚಿನ ಮೌಲ್ಯಗಳಿಂದ ಸಮೀಪಿಸ್ತಾ ಇದೆ. ಹೆಚ್ಚಿನ ಮೌಲ್ಯ ಅಂತೇಳಿ ಅಂದ್ರೆ ನಾವ್ ಏನು ಎ ಮೌಲ್ಯ ಇರುತ್ತೆ ಆ ಎಗಿಂತ ಹೆಚ್ಚಿನ ಮೌಲ್ಯದಲ್ಲಿ ಇರ್ತದೆ. ಸೊ ಇದನ್ನ ನಾವು ಒಂದು ಅಂದ್ರೆ ಆ ಏನು ಮಿತಿಯ ಪರಿಕಲ್ಪನೆ ಇದೆ ಅದ್ರ ಮೂಲಕನೇ ವಿವರಿಸಬಹುದು. ಹೇಗೆ ವಿವರಿಸಬಹುದು ಅಂದ್ರೆ, ಲಿಮಿಟ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಎ ಟು ದಿ ಪವರ್ ಪ್ಲಸ್ ಎಫ್ ಆಫ್ ಎಕ್ಸ್ ಎಂದಿರುವಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಟು ದಿ ಪವರ್ ಪ್ಲಸ್ ಅಂತ ಹೇಳ್ತೀವಿ. ಅಂದ್ರೆ ಎಕ್ಸ್ ಅನ್ನೋದು ಏನ ಕಡೆ ಪ್ಲಸ್ ಅಂದ್ರೆ ಹೆಚ್ಚಿನ ಮೌಲ್ಯಗಳಿಂದ ಅಂತ ಹೇಳ್ತೀವಿ. ಹೆಚ್ಚಿನ ಮೌಲ್ಯಗಳಿಂದ ತಲುಪ್ತಾ ಇದೆ ಏನನ್ನ, ಎಫ್ ಎಕ್ಸ್ ಅನ್ನ. ಹಾಗಾಗಿ ಈ ಲಿಮಿಟ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಎ ಟು ದಿ ಪವರ್ ಪ್ಲಸ್ ಎಂಬುದು ಎಫ್ ಎಕ್ಸ್ ನ ಬಲಪಾರ್ಶ್ವ ಮಿತಿಯಾಗಿರುತ್ತೆ ಅಂತೇಳಿ ಹೇಳ್ತೀವಿ. ಒಂದು ಎಕ್ಸಾಂಪಲ್ ಅಂತ ಹೇಳ್ಕೊಳ್ಳೋಣ. ಎ ಅನ್ನೋದು 3 ಆಗಿದೆ ಅಂತೇಳಿ ಭಾವಿಸ್ಕೊಳ್ಳೋಣ. ಹಾಗಿದ್ದಾಗ ಒಂದು ವೇಳೆ ಎಕ್ಸ್ ಟೆನ್ಸ್ ಟುವರ್ಡ್ಸ್ 3 ಅಂದ್ರೆ ಎ ಜಾಗದಲ್ಲಿ ಏನ್ ಹಾಕಿದ್ವಿ 3. ಸೊ ಅಂದ್ರೆ ಎಕ್ಸ್ ಅಥವಾ ಎಕ್ಸ್ ಚಲ 3 ಸಮೀಪಿಸ್ತಾ ಇರುವಾಗ ಈ 3.1, 3.01, 3.001, 3.001 ಮುಂತಾದ ಮೌಲ್ಯಗಳನ್ನ ಪಡೆದು ಅಂದ್ರೆ 3ಕ್ಕಿಂತ ಹೆಚ್ಚಿನ ಮೌಲ್ಯಗಳಿಂದ ಸಮೀಪಿಸ್ತಾ ಇದ್ರೆ ಅದನ್ನ ಬಲಪಾರ್ಶ್ವ ಮಿತಿ ಅಂತೇಳಿ ಹೇಳ್ತೀವಿ. ಇಲ್ಲಿ ಎಕ್ಸ್ ಟೆನ್ಸ್ ಟುವರ್ಡ್ಸ್ 3 ಅಂದ್ರೆ ಎ ಜಾಗದಲ್ಲಿ 3 ಬಳಕೊಂಡಿದೀವಿ. ಈ 3ಕ್ಕಿಂತ ಹೆಚ್ಚಿನ ಮೌಲ್ಯಗಳಿಂದ ಅಂದ್ರೆ ಇದು 3.1, 3.01 ಈ ತರದ ಮೌಲ್ಯಗಳನ್ನ ಪಡೆದು 3ಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಬಲಪಾರ್ಶ್ವ ಮಿತಿ ಅಂತ ಹೇಳ್ತೀವಿ. ಅಂದ್ರೆ ಬಲಭಾಗದ ಸಂಖ್ಯೆಯಿಂದ 3 ಕಡೆ ಬರ್ತಾ ಇದೆ. ಅದು 5 ಇರ್ಬೋದು, 6 ಇರ್ಬೋದು, 4 ಇರ್ಬೋದು, ಕೊನೆಗೆ 3ಕ್ಕೆ ಬರ್ಬೋದು. ಸೊ ಈ ರೀತಿ ಇದ್ದಿದ್ರೆ ಅದನ್ನ ಬಲಪಾರ್ಶ್ವ ಮಿತಿ ಅಂತ ಹೇಳ್ತೀವಿ. ಸೊ ಹಾಗೇನೆ ಇದರ ಎಡಪಾರ್ಶ್ವ ಮಿತಿ ಏನಪ್ಪಾ ಅಂತೇಳಂದ್ರೆ y is equals to f of x ಎಂಬ ಒಂದು ಬಿಂಬಕದಲ್ಲಿ ಸ್ವತಂತ್ರ ಚಲ x ನಿರ್ದಿಷ್ಟ ಮೌಲ್ಯವನ್ನ ಅಂದ್ರೆ ಎ ಮೌಲ್ಯವನ್ನ ಕಡಿಮೆ ಮೌಲ್ಯಗಳಿಂದ ಸಮೀಪಿಸ್ತಾ ಇದ್ರೆ ಅದನ್ನ ಎಡಪಾರ್ಶ್ವ ಮಿತಿ ಅಂತೇಳಿ ಕರಿತೀವಿ. ಈ ಎಡಪಾರ್ಶ್ವ ಮಿತಿಯನ್ನ ಹೇಗ್ ಬರಿತೀವಿ ಅಂತಂದ್ರೆ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಎ ಟು ದಿ ಪವರ್ ಮೈನಸ್ ಅಂತ ಹೇಳ್ತೀವಿ. ಅಂದ್ರೆ ಎ ಮೈನಸ್ ಅಂದ್ರೇನು, ಕಡಿಮೆ ಮೌಲ್ಯಗಳಿಂದ ಅಂತೇಳಿ ಬರೀಲಾಗುತ್ತೆ. ಹೇಗೆ ಬರಿತೀವಿ ಅನ್ನೋದಂದ್ರೆ, ಈಗ ಲಿಮಿಟ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಎ ಟು ದಿ ಪವರ್ ಮೈನಸ್ ಅಂತ ಹೇಳ್ತಾ ಇದ್ವಿ. ಲಿಮಿಟ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಎ ಟು ದಿ ಪವರ್ ಮೈನಸ್ ಅಂದ್ರೆ ಎಕ್ಸ್ ಅನ್ನೋದು ಎ ಕಡೆ, ಮೈನಸ್ ಅಂದ್ರೆ ಕಡಿಮೆ ಮೌಲ್ಯಗಳಿಂದ ಈ ಎಫ್ ಎಕ್ಸ್ ಎಂಬ ಬಿಂಬಕದಲ್ಲಿ ಸಮೀಪಿಸ್ತಾ ಇದೆ ಎಂದಿರುವಾಗ ಹೇಗೆ ಬರ್ಕೊಳ್ತೀವಿ ಅಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ ಎ ಟು ದಿ ಪವರ್ ಮೈನಸ್ ಎಂಬುದು ಎಫ್ ಎಕ್ಸ್ ನ ಎಡಪಾರ್ಶ್ವ ಮಿತಿಯಾಗಿರುತ್ತೆ. ಸೊ ಯಾವಾಗ ಏನ ಮೇಲ್ಗಡೆ ಪ್ಲಸ್ ಇರುತ್ತೆ ಅದು ಹೆಚ್ಚಿನ ಮೌಲ್ಯ ಅಂತ, ಒಂದು ವೇಳೆ ಮೈನಸ್ ಇದ್ರೆ ಕಡಿಮೆ ಮೌಲ್ಯಗಳಿಂದ ಅಂತ. ಈ ಉದಾಹರಣೆಗೆ ಹೇಳಿದ್ವಿ 3 ಅಂತಲಿದ್ದಾಗ ಎಕ್ಸ್ ಟೆನ್ಸ್ ಟುವರ್ಡ್ಸ್ 3 ಅಂದ್ರೆ
3 ಅಂದ್ರೆ 3ಕ್ಕಿಂತ ಹೆಚ್ಚಿನ ಮೌಲ್ಯಗಳಿಂದ ಈ 3ಅನ್ನ ತಲುಪ್ತಾ ಇದೆ ಅಂದ್ರೆ ಅದು ಬಲಪಾರ್ಶ್ವ. 3ಕ್ಕಿಂತ ಕಡಿಮೆ ಮೌಲ್ಯಗಳಿಂದ 3ಅನ್ನ ತಲುಪ್ತಾ ಇದೆ ಅಂತಂದ್ರೆ ಎಡಪಾರ್ಶ್ವ ಅಂತ ಹೇಳ್ತೀವಿ. ಸೊ ಒಂದು ವೇಳೆ ಎಕ್ಸ್ ಟೆನ್ಸ್ ಟುವರ್ಡ್ಸ್ 3 ಅಥವಾ 3 ಅಂದ್ರೆ ಎಕ್ಸ್ ಚಲ 3ಅನ್ನು ಸಮೀಪಿಸುತ್ತಿರುವಾಗ 2.99, 2.98, 2.97, 2.96 ಮುಂತಾದ ಮೌಲ್ಯಗಳನ್ನು ಪಡೆದು, ಅಂದರೆ 3ಕ್ಕಿಂತ ಕಡಿಮೆ ಮೌಲ್ಯಗಳಿಂದ ಸಮೀಪಿಸ್ತಾ ಇದ್ರೆ ಅದನ್ನ ನಾವು ಎಡಪಾರ್ಶ್ವ ಮಿತಿ ಅಂತೇಳಿ ಕರಿತೀವಿ. ಸೊ ಈ ಉದಾಹರಣೆಗೆ ಒಂದು ಸಂಖ್ಯೆ ನಮ್ಮ ಪ್ರಕಾರ ಅದು 3 ಅಂತೆಲ್ಲ ಭಾವಿಸ್ಕೊಂಡು 3ಕ್ಕಿಂತ ಹೆಚ್ಚಿನ ಮೌಲ್ಯಗಳಿಂದ ಬರ್ತಾ ಇದೆ ಅಂದ್ರೆ ಅದನ್ನು ನಾವು ಬಲಪಾರ್ಶ್ವ ಮಿತಿ ಅಂತ ಹೇಳ್ತೀವಿ. ಒಂದು ವೇಳೆ 3ಕ್ಕಿಂತ ಕಡಿಮೆ ಮೌಲ್ಯಗಳಿಂದ ಬರ್ತಾ ಇದೆ ಅಂತಂದ್ರೆ ಅದನ್ನ ಎಡಪಾರ್ಶ್ವ ಮಿತಿ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಹೀಗೆ ನಾವು ಆರ್ಥಿಕ ಚಟುವಟಿಕೆಗಳಲ್ಲಿ ಒಂದು ನಿರ್ದಿಷ್ಟ ಗುರಿಯನ್ನ ಕೆಲವು ಸಾರಿ ಹೆಚ್ಚಿನ ಮೌಲ್ಯಗಳಿಂದ ನಾವು ಅನ್ಕೊಂಡಿರೋದಕ್ಕೆ ತಂದು ನಿಲ್ಲಿಸ್ಕೊಳ್ತೀವಿ, ಅದು ಒಂದು ಮಿತಿ. ಕೆಲವು ಸಂದರ್ಭಗಳಲ್ಲಿ ನಾವು ಅನ್ಕೊಂಡಿರೋದನ್ನ ಕಡಿಮೆ ಮೌಲ್ಯಗಳಿಂದ ಹೆಚ್ಚಿಸ್ಕೊಂಡು ಆ ನಿರ್ದಿಷ್ಟ ಮಿತಿಗೆ ಅಥವಾ ನಿರ್ದಿಷ್ಟ ಮೌಲ್ಯಕ್ಕೆ ತಲುಪ್ತಾ ಹೋಗ್ತೀವಿ. ಹಾಗಾಗಿ ಇದನ್ನ ಎಡಪಾರ್ಶ್ವ ಮಿತಿ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಈಗ ನಮಗೆ ಗಮನಿಸಿರುವ ಹಾಗೆ 3ರ ಎಡಭಾಗದಲ್ಲಿ ಬರ್ತಾವೆ ಇವೆಲ್ಲ 2.99, 2.98, 2.97, 2.96 ಅಂತ. ಅದೇ ಬಲಭಾಗಕ್ಕೆ ಯಾವ್ದು ಬರುತ್ತೆ ಅಂದ್ರೆ 3.01, 3.2, 3.3, 3.4 ಎಲ್ಲವೂ ಕೂಡ 3ರ ಬಲಭಾಗದಲ್ಲಿ ಬರ್ಕೊಳ್ತಾ ಹೋಗ್ತೀವಿ. ಸೊ ಈ ಹೆಚ್ಚಿನ ಮೌಲ್ಯಗಳಿಂದ ಕಡಿಮೆ ಅಥವಾ ನಿರ್ದಿಷ್ಟ ಮೌಲ್ಯಕ್ಕೆ ಬಂದ್ರೆ ಅದು ಬಲಪಾರ್ಶ್ವ ಮಿತಿ. ಒಂದು ವೇಳೆ ಏನಾದ್ರೂ ಕಡಿಮೆ ಮೌಲ್ಯಗಳಿಂದ ನಾವು 3ಕ್ಕೆ ಅಥವಾ ನಿರ್ದಿಷ್ಟ ಮೌಲ್ಯದ ಕಡೆ ಬಂದ್ರೆ ಅದನ್ನ ಎಡಪಾರ್ಶ್ವ ಮಿತಿ ಅಂತೇಳಿ ಕರಿತಾ ಹೋಗ್ತೀವಿ ಅಂತೇಳಿ. ಸೊ ಈಗ ನಾವು ಈ ಮಿತಿಯ ಪರಿಕಲ್ಪನೆಯಲ್ಲಿ ಕೆಲವು ನಿಯಮಗಳಿವೆ. ಆ ನಿಯಮಗಳು ಏನಪ್ಪಾ ಅಂದ್ರೆ ಮೊದಲನೇದು ಸ್ಥಿರಾಂಕ ನಿಯಮ ಅಂತ ಹೇಳ್ತೀವಿ. ರೂಲ್ಸ್ ಆರ್ ಪ್ರಾಪರ್ಟೀಸ್ ಆಫ್ ಲಿಮಿಟ್ ನಲ್ಲಿ ಮೊದಲನೇ ನಿಯಮ ಯಾವುದು ಅಂದ್ರೆ ಸ್ಥಿರಾಂಕ ನಿಯಮ ಅಥವಾ ಸ್ಥಿರಾಂಕ ಲಕ್ಷಣ ಅಂತ ಹೇಳ್ತೀವಿ, ಅಥವಾ ಪ್ರಾಪರ್ಟೀಸ್ ಆಫ್ ಲಿಮಿಟ್, ಅಥವಾ ನಾವು ಇಲ್ಲಿ ಹೇಳುವಂತ ಸಂದರ್ಭದಲ್ಲಿ ರೂಲ್ಸ್ ಆಫ್ ಲಿಮಿಟ್ ಅಂತ ಹೇಳ್ತೀವಿ. ಅದರಲ್ಲಿ ಸ್ಥಿರಾಂಕ ನಿಯಮ ಅಂದ್ರೆ ಏನು ಅನ್ನೋದಾದ್ರೆ, ಒಂದು ಬಿಂಬಕವು ತನ್ನ ಬಲಭಾಗದಲ್ಲಿ ಸ್ಥಿರಾಂಕವನ್ನ ಮಾತ್ರ ಹೊಂದಿದ್ರೆ ಆ ಬಿಂಬಕದ ಮಿತಿಯು ಸ್ಥಿರಾಂಕವಾಗಿರುತ್ತೆ. ಸೊ ಒಂದು ಬಿಂಬಕದಲ್ಲಿ ಬಲಭಾಗದಲ್ಲಿ ಅಂದ್ರೆ ಇಸ್ ಈಕ್ವಲ್ಸ್ ನಂತರದಲ್ಲಿ ಸ್ಥಿರಾಂಕವನ್ನ ಮಾತ್ರ ಹೊಂದಿದ್ರೆ ಆಗ ಆ ಬಿಂಬಕದ ಮಿತಿ ಏನಾಗುತ್ತೆ ಅಂದ್ರೆ ಸ್ಥಿರಾಂಕವಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ನಲ್ಲಿ ಸಿ ಸ್ಥಿರಾಂಕವಾಗಿರುವಾಗ ಬಿಂಬಕದ ಮಿತಿಯನ್ನ ಈ ರೀತಿಯಾಗಿ ಬರೀಬಹುದು. ಏನ್ ಬರೀತೀವಿ? ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಸಿ ಇಸ್ ಈಕ್ವಲ್ಸ್ ಟು ಸಿ ಅಂತ. ನೋಡಿ ಇಲ್ಲಿ ಸಿ ಆಗಿರೋದ್ರಿಂದ ಬಲಭಾಗದಲ್ಲೂ ಕೂಡ ಸಿನೇ ಆಗುತ್ತೆ ಅಂತ. ಸೊ ಉದಾಹರಣೆಗೆ ಎ ಇಸ್ ಈಕ್ವಲ್ಸ್ ಟು 2 ಆಗಿರುವಾಗ ಸಿ ಇಸ್ ಈಕ್ವಲ್ಸ್ ಟು 10 ಆದಾಗ ಏನಂತ ಬರೀತೀವಿ? ಲಿಮಿಟ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ 2, ಎ ಜಾಗದಲ್ಲಿ ಏನ್ ಬರ್ಕೊಂಡಿದೀವಿ? 2 ಬರ್ಕೊಂಡಿದೀವಿ. ಸಿ ಜಾಗದಲ್ಲಿ ಏನು ಬರ್ಕೊಂಡಿದೀವಿ? ಇಲ್ಲಿ ಸಿ ಜಾಗಕ್ಕೆ 10 ಹಾಕಿದ್ರೆ 10 ಇಸ್ ಈಕ್ವಲ್ಸ್ ಟು 10 ಅಂತ. ಸೊ ಲಿಮಿಟ್ ಎಕ್ಸ್ ಅನ್ನೋದು 2 ಕಡೆ ಚಲಿಸ್ತಾ ಹೋದಾಗೆ 10 ಮೌಲ್ಯವನ್ನ ಪಡಿತಾ ಹೋಗುತ್ತೆ. ಅಂದ್ರೆ ಈ ಎಡಪಾರ್ಶ್ವ ಮಿತಿ ಬಲಪಾರ್ಶ್ವ ಮಿತಿಗೆ ಸಮನಾಗ್ತಾ ಹೋಗುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಹೋಗುತ್ತೆ. ಸೊ ಹಾಗೇನೆ ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರೋದು ಏನಂದ್ರೆ, ಸೊ ಹೇಗೆ ನಾವು ಈ ಸ್ಥಿರಾಂಕ ನಿಯಮವನ್ನ ಇನ್ನೊಂದು ರೀತಿಯಲ್ಲಿ ವಿವರಿಸಬಹುದು ಅನ್ನೋದಾದ್ರೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 4 5x ಅಂತಂದ್ರೆ ಇದನ್ನ ಬಲಭಾಗಕ್ಕೆ ಬರ್ಕೊಂಡ್ರೆ 5 ಲಿಮಿಟ್ ಎಕ್ಸ್ ಟೆನ್ಸ್ ಟು 4x ಅಂತ ಹೇಳ್ತೀವಿ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 4x ಅಂತ ಹೇಳಿದೆಯಲ್ಲ, ಎಕ್ಸ್ ಜಾಗದಲ್ಲಿ ಏನ್ ಬರ್ಕೋಬೇಕು? 4 ಬರ್ಕೋಬೇಕು. ಸೊ ಈಗ ನಾವೇನ್ ಮಾಡ್ತಾ ಇದ್ವಿ? 5 × 4. ಸೊ 5 4 20. ಎಕ್ಸ್ ಅನ್ನೋದು 4ರ ಕಡೆ ಚಲಿಸ್ತಾ ಹೋದಂತೆ ನಿರ್ದಿಷ್ಟ ಮೌಲ್ಯ ಅಂದ್ರೆ 20 ಪಡಿತಾ ಹೋಗುತ್ತೆ. ಯಾವ ಬಿಂಬಕದಲ್ಲಿ? 5x ಎಂಬ ಬಿಂಬಕದಲ್ಲಿ. ಲಿಮಿಟ್ ಎಕ್ಸ್ ಅನ್ನೋದು 4ರ ಕಡೆ ಚಲಿಸ್ತಾ ಹೋದಂತೆ 5x ಎಂಬ ಬಿಂಬಕ ನಿರ್ದಿಷ್ಟ ಮೌಲ್ಯ ಅಂದರೆ 20 ಅಥವಾ 20 ಪಡಿತಾ ಹೋಗುತ್ತೆ, ಅಥವಾ ಅದರ ಮೌಲ್ಯ 20 ಆಗಿರುತ್ತೆ ಅಂತ. ಸೊ ಹಾಗೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 x + 4 ಹೋಲ್ ಸ್ಕ್ವೇರ್ಡ್ ಅಂತಲಿದೆ.
ಸೊ ಈಗ ಈ ಬಿಂಬಕದಲ್ಲಿ ನಾವು ಲಿಮಿಟ್ ಅನ್ನ ಎಕ್ಸ್ ಮತ್ತೆ 4ಕ್ಕೆ ಹಾಕೊಂಡ್ರೆ ಏನ್ ಬರುತ್ತೆ ನೋಡಿ. ಇಲ್ಲಿಂದ ನಾವು ಬ್ರಾಕೆಟ್ ಅನ್ನ ಕಮೆನ್ಸ್ ಮಾಡಿದೀವಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೊದಲು ಎಕ್ಸ್ ಅನ್ನ ಬರ್ಕೊಂಡ್ವಿ, ಕ್ಲೋಸ್ ದಿ ಬ್ರಾಕೆಟ್, ಪ್ಲಸ್ ಹಾಗೇನೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 4 ಇದೆ, 4ಅನ್ನ ಬರ್ಕೊಂಡಿದ್ದೀನಿ, ಹೋಲ್ ಸ್ಕ್ವೇರ್, ಇಲ್ಲಿ ಹೋಲ್ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಎಕ್ಸ್ ಜಾಗದಲ್ಲಿ ಏನನ್ನ ಬರೀಬೇಕು, 3ಅನ್ನ ಬರ್ಕೊಳ್ತಾ ಹೋಗ್ಬೇಕು. ಅಂದ್ರೆ ಎಕ್ಸ್ ಅನ್ನೋದು ಯಾವ್ದ್ರ ಕಡೆ ಹೋಗ್ತಾ ಇದೆ, 3 ಕಡೆ. ಸೊ ಈಗ ಅದರಂತೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 3x ಅಂದ್ರೆ 3, ಹಾಗೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 4 ಅಂತ ಅಂದ್ರೆ ಇದು ಸ್ಥಿರಾಂಕ ಆಗಿರೋದ್ರಿಂದ ಸ್ಥಿರಾಂಕ. ಸೊ ಈಗ 4 3 7, 7 ಸ್ಕ್ವೇರ್ಡ್ ಅಂದ್ರೆ 7 7 49. ಅಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಅಂದ್ರೆ ಎಕ್ಸ್ ಅನ್ನೋದು 3ರ ಕಡೆ ಚಲಿಸ್ತಾ ಹೋದಂತೆ ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ಡ್ ಎಂಬ ಬಿಂಬಕ ಒಂದು ನಿರ್ದಿಷ್ಟ ಮೌಲ್ಯವನ್ನ ಪಡೆಯುತ್ತೆ. ಅದೇನಪ್ಪ ಅಂದ್ರೆ ಈ 49 ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಬಿಂಬಕದ ಮಿತಿ ಏನಂತಂದ್ರೆ ಎಕ್ಸ್ ಅನ್ನೋದು 3ರ ಕಡೆ ಚಲಿಸ್ತಾ ಹೋದ್ರೆ ಪಡಿತಕ್ಕಂಥ ಮೌಲ್ಯ ಎಷ್ಟಾಗಿರುತ್ತೆ ಅಂದ್ರೆ 49 ಆಗಿರುತ್ತೆ ಅನ್ನೋದನ್ನ ಹೇಳುತ್ತೆ. ನಂತರ ಈಗ ನಾವು ಬಹಳ ಮುಖ್ಯವಾಗಿ ಎರಡನೇ ಒಂದು ನಿಯಮ ಏನಪ್ಪಾ ಅಂದ್ರೆ ಸಂಕಲನ ನಿಯಮ ಮತ್ತು ವ್ಯವಕಲನ ನಿಯಮ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಂಕಲನ ಮತ್ತು ವ್ಯವಕಲನವನ್ನ ಹೇಳ್ಬೇಕಾದ್ರೆ ನಮಗೆ ಈ ಕೂಡುವಂತ ಕೆಲಸ ಇರುತ್ತೆ ಅಥವಾ ಕಳೆಯುವಂಥದ್ದನ್ನ ಮಾಡ್ತಾ ಹೋಗ್ತೀವಿ. ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತಾ ಹೋಗೋಣ. y is equals to f of x ಎಂಬ ಬಿಂಬಕದ ಮಿತಿಯು ಲಿಮಿಟ್ x tends to k f of x is equals to L ಆಗಿದೆ. ಹಾಗೇನೆ y is equals to j of x ಎಂಬ ಬಿಂಬಕದ ಮಿತಿಯು ಲಿಮಿಟ್ x tends to k j of x is equals to m ಆಗಿದೆ. ಸೊ f of x ಅನ್ನೋದು ಒಂದು ಬಿಂಬಕ, j of x ಅನ್ನೋದು ಒಂದು ಬಿಂಬಕ. ಸೊ ಈ ಲಿಮಿಟ್ x tends to k f of x ಅನ್ನೋದು ಯಾವುದಕ್ಕೆ ಸಮ, L ಅಂತ ಬರ್ಕೊಂಡಿದ್ದೀವಿ. ಸೊ ಲಿಮಿಟ್ x tends to k g of x ಅನ್ನೋದನ್ನ m ಅಂತ ಬರ್ಕೊಂಡಿದ್ದೀವಿ. ಸೊ ಈ ಎರಡನ್ನ ಕೂಡಿದ್ರೆ f of x ಮತ್ತು g of x ಅನ್ನುವ ಎರಡು ಬಿಂಬಕಗಳನ್ನ ಕೂಡಿದ್ರೆ ಏನಾಗಿರುತ್ತೆ ಅಂದ್ರೆ ಲಿಮಿಟ್ x tends towards k ಬ್ರಾಕೆಟ್ ನಲ್ಲಿ f of x ಕಾಮನ್ ಫ್ಯಾಕ್ಟರ್ ತೆಗೆದಿದ್ದೀವಿ. ಯಾವ್ದನ್ನ, ಲಿಮಿಟ್ x tends to k ಪ್ಲಸ್ ಯಾವ್ದನ್ನ ಕೂಡಬೇಕು, g of x. ಸೊ g of x is equals to ಲಿಮಿಟ್ ಇಂಟು f of x ಅಂದ್ರೆ ಲಿಮಿಟ್ x tends to k f of x ಪ್ಲಸ್ ಲಿಮಿಟ್ x tends to k g of x is equals to L ಪ್ಲಸ್ m ಅಂತ ಹೇಳ್ತೀವಿ. ಯಾಕೆಂದ್ರೆ ಇಲ್ಲಿ ಈ ಎರಡನ್ನು ಕೂಡ ಕೂಡಬೇಕಾಗಿದೆ. ಹಾಗಾಗಿ ಲಿಮಿಟ್ x tends to k f of x ಅಂದ್ರೆ L ಪ್ಲಸ್ ಅಂದ್ರೆ ಪ್ಲಸ್ ಬರ್ದಿದ್ದೀನಿ, ಲಿಮಿಟ್ x tends to k g of x ಅಂದ್ರೆ m ಬರ್ದಿದ್ದೀನಿ. ಹಾಗಾಗಿ LM ಅಂತ ಬರ್ಕೊಳ್ತೀವಿ. ಇದನ್ನ ಸಂಕ್ಷಿಪ್ತಗೊಳಿಸಿ ನಾವು ಅರ್ಥ ಮಾಡ್ಕೊಳ್ಳುವಂತಹ ದೃಷ್ಟಿಯಿಂದ ಈ ಒಂದು ಲಿಮಿಟ್ ಬಿಂಬಕವನ್ನ ಈ ರೀತಿ L ಪ್ಲಸ್ m ರೂಪದಲ್ಲಿ ಬರ್ಕೊಳ್ತಾ ಇದ್ದೀವಿ. ಸೊ ಈಗ ಅದನ್ನ ಹೇಗೆ ನಾವು ವಿವರಿಸಬಹುದು ಅಂತಂದ್ರೆ ಇಲ್ಲಿ ಒಂದು ಉದಾಹರಣೆ ಮೂಲಕ ಒಂದು ಲೆಕ್ಕವನ್ನು ತೆಗೆದುಕೊಂಡು ಹೇಳ್ತಾ ಹೋಗೋಣ ಅಥವಾ ಬಿಂಬಕವನ್ನು ತೆಗೆದುಕೊಂಡು ವಿವರಿಸ್ತಾ ಹೋಗೋಣ. ಲಿಮಿಟ್ x tends to 3 4x squared plus 6 ಮತ್ತು ಲಿಮಿಟ್ x tends to 3 5x squared plus 8 ಇವೆರಡು ಬಿಂಬಕಗಳಿದೆ. ಸೊ ಆಗಿದ್ದಾಗ ಬಿಂಬಕದ ಮಿತಿ ಏನು ಅಂದ್ರೆ ಲಿಮಿಟ್ x tends to 3 ಇಲ್ಲಿ 4x squared plus 6 ಪ್ಲಸ್ 5x squared plus 8 ಅಂತ ಹೇಳಿದ್ವಿ. ಸೊ ಈಗ x ಯಾವ್ದ್ರ ಕಡೆ ಚಲಿಸ್ತಾ ಇದೆ, 3 ಕಡೆ. ಹಾಗಾಗಿ x ಇರೋ ಕಡೆ ಎಲ್ಲ 3 ಹಾಕ್ತಾ ಹೋಗೋಣ. ನೋಡಿ 4 3 ಸ್ಕ್ವೇರ್ಡ್ ಪ್ಲಸ್ 6 ಪ್ಲಸ್ 5 3 ಸ್ಕ್ವೇರ್ಡ್ ಪ್ಲಸ್ 8. ಸೊ ಈಗ ನಾವು ಈ ಇವೆರಡನ್ನ ಸಂಕ್ಷಿಪ್ತಗೊಳಿಸ್ತಾ ಹೋಗೋಣ. ಎರಡೂ ಬಿಂಬಕಗಳನ್ನ 4ನ್ನ ಹಾಗೆ ಬರ್ಕೊಂಡಿದ್ದೀನಿ, 3 3 9 ಪ್ಲಸ್ 6 ಪ್ಲಸ್ 3 3 9 ಇದು 5 ಪ್ಲಸ್ 8 ಅಂತೇಳಿ. ಸೊ ಈಗ 9 4 36 ಪ್ಲಸ್ 6 5 9 45 ಪ್ಲಸ್ 8. ಸೊ ಇಷ್ಟನ್ನು ಕೂಡ 8 5 13 6 19 6 25 2 4 2 6 6 3 9. ಸೊ ಈಗ ಏನಪ್ಪಾ ಅಂತಂದ್ರೆ ನಮಗೆ ಆನ್ಸರ್ 95 ಬಂದಿದೆ. ಸೊ ಇದನ್ನ ಹೇಗೆ ಹೇಳ್ತೀವಿ ಅಂತಂದ್ರೆ ಲಿಮಿಟ್ x tends to ವರ್ಡ್ಸ್ 3 ಲಿಮಿಟ್ ಅಂದು ಈ x ಅನ್ನು ಒಂದರಲ್ಲಿ 3ರ ಕಡೆ ಚಲಿಸ್ತಾ ಹೋದಂತೆ ಬಿಂಬಕ x ಸ್ಕ್ವೇರ್ಡ್ ಪ್ಲಸ್ 6x ಮತ್ತು ಲಿಮಿಟ್ x tends towards 3
ಅಂದ್ರೆ ಎಕ್ಸ್ ಅನ್ನೋದು 3 ಕಡೆ ಚಲಿಸ್ತಾ ಹೋದಂತೆ ಬಿಂಬಕ 5x² ಪ್ಲಸ್ 8 ಇವೆರಡನ್ನ ಕೂಡಿದ್ರೆ ಆಗ ಈ ಎಕ್ಸ್ 3 ಕಡೆ ಚಲಿಸ್ತಾ ಹೋದಂತೆ ಈ ಎರಡೂ ಬಿಂಬಕಗಳಿಂದ ಬರುವಂತಹ ಒಂದು ನಿರ್ದಿಷ್ಟ ಮೌಲ್ಯ 95 ಆಗಿರುತ್ತೆ. ಸೊ ಈ ಎರಡೂ ಬಿಂಬಕಗಳಲ್ಲಿ ಬರುವಂತಹ ಒಂದು ಮೌಲ್ಯವನ್ನ ನಾವು ಕೂಡಿದ್ರೆ ಯಾವಾಗ ಎಕ್ಸ್ ಅನ್ನೋದು 3 ಕಡೆ ಚಲಿಸ್ತಾ ಹೋದಂತೆ ಈ ಎರಡೂ ಬಿಂಬಕಗಳು ಒಂದು ನಿರ್ದಿಷ್ಟ ಮೌಲ್ಯವನ್ನು ಪಡೆಯುತ್ತೆ. ಆ ನಿರ್ದಿಷ್ಟ ಮೌಲ್ಯ ಏನು ಅಂದ್ರೆ 95 ಆಗಿರುತ್ತೆ ಅನ್ನೋದನ್ನ ಇಲ್ಲಿ ಸೂಚಿಸ್ತಾ ಇದೆ. ಹಾಗೆ ಇನ್ನೊಂದು ಉದಾಹರಣೆ ಮೂಲಕ ನಾವು ಈ ವಿವರಿಸ್ತಾ ಹೋಗೋಣ. ಅದೇನಪ್ಪಾ ಅಂದ್ರೆ ವ್ಯವಕಲನ. ಇದನ್ನ ಕಳೆಯೋದು ಹೇಗೆ ಆಗುತ್ತೆ ಅನ್ನೋದಾದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ಡ್ ಮತ್ತು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5. ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಬಿಂಬಕ, ಜಿ ಆಫ್ ಎಕ್ಸ್ ಅನ್ನೋದು ಇನ್ನೊಂದು ಬಿಂಬಕ. ಎಫ್ ಆಫ್ ಎಕ್ಸ್ ನಲ್ಲಿ ಎಕ್ಸ್ ಸ್ಕ್ವೇರ್ಡ್ ಇದೆ, ಜಿ ಆಫ್ ಎಕ್ಸ್ ನಲ್ಲಿ 5 ಇದೆ. ಆಗಿದ್ದಾಗ ಬಿಂಬಕದ ಮಿತಿ ಎಕ್ಸ್ ಟೆನ್ಸ್ ಟುವರ್ಡ್ಸ್ 4 ಅಂತ. ಅಂದ್ರೆ ಎಕ್ಸ್ ಅನ್ನೋದು 4 ಕಡೆ ಚಲಿಸ್ತಾ ಇದೆ. ಆಗ ಬಿಂಬಕದ ಮಿತಿ ಏನಿರುತ್ತೆ ಅಂದ್ರೆ ಇಲ್ಲಿ ವಿವರಿಸ್ತಾ ಹೋಗೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು 4, ಎಕ್ಸ್ ಸ್ಕ್ವೇರ್ಡ್ ಜಾಗದಲ್ಲಿ ಏನ್ ಹಾಕ್ಬೇಕು 4 ಸ್ಕ್ವೇರ್ ಮೈನಸ್ ಜಿ ಆಫ್ ಎಕ್ಸ್ ಅಂದ್ರೆ 5 ಬರ್ಕೊಂಡಿದ್ದೀವಿ. ಸೊ ಈ ಬಲಭಾಗದಲ್ಲಿ ಏನು ಎಕ್ಸ್ ಸ್ಕ್ವೇರ್ಡ್ ಮೈನಸ್ 5 ಅಂತ ಬರೆದಿದ್ದೀವಿ. ಸೊ ಎಕ್ಸ್ ಸ್ಕ್ವೇರ್ಡ್ ಜಾಗದಲ್ಲಿ ಏನ್ ಹಾಕ್ಬೇಕು 4 ಸ್ಕ್ವೇರ್ಡ್ ಮೈನಸ್ 5. ಸೊ ಈಗ 4 4 16 ಹಾಗೆ 5 16ರಲ್ಲಿ 5 ಕಳೆದ್ರೆ 11 ಆಗುತ್ತೆ. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಎಫ್ ಆಫ್ ಎಕ್ಸ್ ಎಂಬ ಬಿಂಬಕದ ಮಿತಿ ಏನಂದ್ರೆ ಎಕ್ಸ್ ಅನ್ನೋದು 4 ಕಡೆ ಚಲಿಸ್ತಾ ಹೋದಾಗ ಎಕ್ಸ್ ಸ್ಕ್ವೇರ್ಡ್ ಬಿಂಬಕ ಹಾಗೆ ಜಿ ಆಫ್ ಎಕ್ಸ್ ಎಂಬುದರ 5 ಇವೆರಡೂ ಒಂದು ನಿರ್ದಿಷ್ಟ ಮೌಲ್ಯವನ್ನು ಪಡೆಯುತ್ತೆ. ಆ ನಿರ್ದಿಷ್ಟ ಮೌಲ್ಯ ಏನು ಅಂತಲ್ಲ ಅಂದ್ರೆ 11 ಅಂತೇಳಿ. ಸೊ ಹಾಗಾಗಿ ಈ ಎಕ್ಸ್ ಅನ್ನೋದು 4 ಕಡೆ ಚಲಿಸ್ತಾ ಇದ್ದಾಗ ಈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ಡ್ ಅನ್ನುವ ಬಿಂಬಕ, ಜೆ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಎಂಬ ಬಿಂಬಕಗಳನ್ನ ನಾವು ಇಲ್ಲಿ ಕೊಟ್ಟಿರುವಂತ ಮೈನಸ್ ಕಳೆದ್ರೆ ನಮಗೆ ದೊರೆಯುವ ಒಂದು ನಿರ್ದಿಷ್ಟ ಮೌಲ್ಯ ಬರುತ್ತೆ. ಆ ನಿರ್ದಿಷ್ಟ ಮೌಲ್ಯ ಏನಂದ್ರೆ 11 ಎಂಬುದಾಗಿ ಹೇಳ್ತಾ ಹೋಗ್ತೀವಿ. ಮುಂದುವರೆದ ಭಾಗವಾಗಿ ಗುಣಾಕಾರ ನಿಯಮ ಅಂದ್ರೆ ಏನು ಅಂತ, ಮಿತಿಯ ಪರಿಕಲ್ಪನೆಯಲ್ಲಿ ಗುಣಾಕಾರ ನಿಯಮವನ್ನು ಹೇಗೆ ವಿವರಿಸ್ತೀವಿ ಅನ್ನೋದಾದ್ರೆ, ಸೊ y ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಎಂಬ ಬಿಂಬಕದ ಮಿತಿಯು ಲಿಮಿಟ್ ಎಕ್ಸ್ ಟೆನ್ಸ್ ಟು ಕೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಲ್ ಆಗಿರುತ್ತೆ. ಹಾಗೆ y ಇಸ್ ಈಕ್ವಲ್ಸ್ ಟು ಜಿ ಆಫ್ ಎಕ್ಸ್ ಎಂಬ ಬಿಂಬಕದ ಮಿತಿಯು ಲಿಮಿಟ್ ಎಕ್ಸ್ ಟೆನ್ಸ್ ಟು ಕೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಂ ಅಂತೇಳಿ ಬರ್ಕೊಂಡಿದ್ದೀವಿ. ಸೊ ಇದನ್ನ ಗುಣಿಸೋದು ಅಂತಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಕೆ, ಸೊ ಎಫ್ ಆಫ್ ಎಕ್ಸ್ ಇಂಟು ಏನು ಇಲ್ಲಿ ಮಧ್ಯದಲ್ಲಿ ಫುಲ್ ಸ್ಟಾಪ್ ಇಟ್ಟಿದ್ದೀನಿ, ಇದು ಏನ್ ತೋರಿಸ್ತಾ ಇದೆ ಅಂದ್ರೆ ಇಂಟು ಅನ್ನೋದನ್ನ ತೋರಿಸುತ್ತೆ. ಎಫ್ ಆಫ್ ಎಕ್ಸ್ ಅನ್ನ ಯಾವುದಕ್ಕೆ ಗುಣಿಸ್ಬೇಕು, ಜಿ ಆಫ್ ಎಕ್ಸ್ಗೆ ಗುಣಿಸ್ಬೇಕು. ಹಾಗಾದ್ರೆ ಈ ಎರಡು ಬಿಂಬಕಗಳ ಮಿತಿ ಏನಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಕೆ ಎಂಬುದಾಗಿ ಇರುತ್ತೆ. ಸೊ ಇದನ್ನ ಬಿಡಿಸಿ ಬರ್ಕೊಳ್ತಾ ಹೋಗೋಣ. ಇದರಂತೆ ಗುಣಿಸ್ತಾ ಇರೋದ್ರಿಂದ ಲಿಮಿಟ್ ಎಕ್ಸ್ ಟೆನ್ಸ್ ಟು ಕೆ ಎಫ್ ಆಫ್ ಎಕ್ಸ್ ಫುಲ್ ಸ್ಟಾಪ್ ಅಂದ್ರೆ ಏನಿಲ್ಲಿ ಇಂಟು ಅಂತೇಳಿ ಯಾವ್ದು ಗುಣಿಸ್ತಾ ಇದೀನಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಕೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಲ್ ಇಂಟು ಎಂ ಅಂತ ಆಗುತ್ತೆ. ಸೊ ಎಲ್ ಇಂಟು ಎಂ ಅಂತ. ಸೊ ಎಲ್ ಮತ್ತು ಎಂ ಅನ್ನು ಗುಣಿಸ್ತಾ ಇದೀವಿ. ಇಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಕೆ ಎಫ್ ಆಫ್ ಎಕ್ಸ್ ಅನ್ನ ಲಿಮಿಟ್ ಎಕ್ಸ್ ಟೆನ್ಸ್ ಟು ಕೆ ಜಿ ಆಫ್ ಎಕ್ಸ್ ನ ಜೊತೆ ನಾವು ಗುಣಿಸ್ತಾ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇದು ಹೇಗೆ ಅನ್ನೋದಕ್ಕೆ ಉದಾಹರಣೆಯ ಮೂಲಕ ವಿವರಿಸ್ತಾ ಹೋಗೋಣ. ಸೊ ಇಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಲ್ ಆಗಿದೆ. ಸೊ ಜಿ ಆಫ್ ಎಕ್ಸ್ ಎಂಬ ಬಿಂಬಕದ ಮಿತಿಯು ಲಿಮಿಟ್ ಎಕ್ಸ್ ಟೆನ್ಸ್ ಟು ಕೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಂ ಆಗಿದೆ. ಸೊ ಈಗ ನಾವು ಇದನ್ನ ಗುರುತಿಸ್ತಾ ಹೋಗೋಣ. ಹೇಗೆ ಅದನ್ನು ಗುರುತಿಸ್ಬೋದು, ಯಾವ ರೀತಿ ಹೇಳ್ಬೋದು ಅಂತೇಳಿ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 3, ಸೊ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇಂಟು 3x ಪ್ಲಸ್ 4 ಅಂತೆಲ್ಲ ಅನ್ಕೊಂಡ್ರೆ, ಸೊ ಈಗ ನಾವು ಅದನ್ನ ಕಂಡುಹಿಡಿತಾ ಹೋಗೋಣ. ಯಾವುದು ಎಕ್ಸ್ ಅನ್ನೋದು 3 ಕಡೆ ಚಲಿಸ್ತಾ ಹೋದ್ರೆ ಅಂತ. ಸೊ ಎಕ್ಸ್ ಸ್ಕ್ವೇರ್ಡ್ ಜಾಗದಲ್ಲಿ ಏನ್ ಹಾಕ್ಬೇಕು, ನಾವು 3 ಹಾಕ್ತಾ ಹೋಗ್ಬೇಕು. ಹಾಗಾಗಿ 3 ಸ್ಕ್ವೇರ್ಡ್ ಮೇಲೆ ಬರ್ಕೊಂಡಿದ್ದೀನಿ. 2x ಅಂದ್ರೆ 2 ಇಂಟು 3. ಸೊ ಇಲ್ಲಿ ಇಂಟು ಅಂತೆಲ್ಲ ಹಾಕಿ ಒನ್ಸ್ ಅಗೇನ್ ಇಲ್ಲಿ ಬ್ರಾಕೆಟ್ ಅನ್ನ ಕಮೆಂಟ್ಸ್ ಮಾಡಿದ್ದೀನಿ. ಸೊ 3 ಈ ಎಕ್ಸ್ ಜಾಗಕ್ಕೆ ಏನ್ ಹಾಕಿದೀನಿ, 3 ಹಾಕಿದೀನಿ. ಅಂದ್ರೆ ಇಲ್ಲಿ ಇದೆಯಲ್ಲ ಇದು. ಸೊ ಪ್ಲಸ್ 4.
ಸೊ ಇದನ್ನು ಸರಳೀಕರಿಸ್ತಾ ಹೋಗೋಣ. 3 ಸ್ಕ್ವೇರ್ಡ್ ಅಂದ್ರೆ 3 3 9, 2 3 6 ಪ್ಲಸ್ ಇದೆ. ಸೊ ಇಲ್ಲಿ ಇದು ಇಂಟು ಅಂತೇಳಿ ಅರ್ಥ. 3 3 9 ಪ್ಲಸ್ 4, 9 6 15 ಇಂಟು 13 ಅಂದ್ರೆ 13 5 65, 6 13 1 13 6 19. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಅನ್ನೋದು ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 2x ಮತ್ತು 3x ಪ್ಲಸ್ 4 ಗುಣಿಸಿದ್ರೆ ಒಂದು ನಿರ್ದಿಷ್ಟ ಮೌಲ್ಯವನ್ನು ಪಡೆಯುತ್ತೆ. ಆ ನಿರ್ದಿಷ್ಟ ಮೌಲ್ಯ ಏನಂದ್ರೆ 195. ಸೊ ಹೀಗೆ ನಾವು ನಿರ್ದಿಷ್ಟ ಮೌಲ್ಯಗಳನ್ನು ಇಟ್ಕೊಂಡು ನಾವೇನ್ ಮಾಡ್ತಾ ಹೋಗ್ತೀವಿ, ವಿವರಿಸ್ತಾ ಹೋಗ್ತೀವಿ. ಸೊ ಇಲ್ಲಿ ಲಿಮಿಟ್ ಎಷ್ಟು ಹಾಕೊಂಡಿದೀವಿ ಅಂದ್ರೆ 3 ಹಾಕೊಂಡಿದೀವಿ. ಇಲ್ಲಿ 2 ಬಿಂಬಕಗಳಿದೆ. ಯಾವ್ದಂದ್ರೆ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 2x 3x ಪ್ಲಸ್ 4. ಸೊ ಈ 2 ಬಿಂಬಕಗಳನ್ನ ನಾವು x 3 ಕಡೆ ಚಲಿಸ್ತಾ ಇದ್ದಾಗ ಗುಣಿಸಿದ್ರೆ ನಿರ್ದಿಷ್ಟ ಮೌಲ್ಯ ಬರುತ್ತೆ. ಆ ನಿರ್ದಿಷ್ಟ ಮೌಲ್ಯ ಏನಂದ್ರೆ 195 ಅಂತ ಹೇಳ್ತೀವಿ. ಸೊ ಹಾಗೆ ನೆಕ್ಸ್ಟ್ ಭಾಗಾಕಾರ ನಿಯಮ ಅಂದ್ರೆ ಏನು ಅಂತ. y is equals to f of x ಎಂಬ ಬಿಂಬಕದ ಮಿತಿಯು ಲಿಮಿಟ್ ಎಕ್ಸ್ ಟೆನ್ಸ್ ಟು k f of x is equals to L ಆಗಿದೆ. y is equals to g of x ಎಂಬ ಬಿಂಬಕದ ಮಿತಿಯು ಲಿಮಿಟ್ ಎಕ್ಸ್ ಟೆನ್ಸ್ ಟು k g of x is equals to m ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಇವೆರಡನ್ನ ಭಾಗಿಸಿದ್ರೆ ಬಿಂಬಕದ ಮಿತಿ ಹೇಗಿರುತ್ತೆ ಅಂತಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು commence the bracket f of x divided by g of x close the bracket ಅಂತೇಳಿ. ಸೊ ಇಲ್ಲಿ ನಾವು ಲಿಮಿಟ್ ಎಕ್ಸ್ ಟೆನ್ಸ್ ಟು k f of x divided by ಲಿಮಿಟ್ ಎಕ್ಸ್ ಟೆನ್ಸ್ ಟು k g of x ಅಂದ್ರೆ ಏನ್ ಮಾಡಬೇಕು, ಎಲ್ ಡಿವೈಡೆಡ್ ಬೈ ಎಂ ಅಂತ. ಸೊ ಇಷ್ಟು ಎಲ್ ಗೆ ಸಮ. ಈ ಲಿಮಿಟ್ ಎಕ್ಸ್ ಟೆನ್ಸ್ ಟು k g of x ಅನ್ನೋದು ಎಂ ಗೆ ಸಮ. ಸೊ ಎಲ್ ಅನ್ನ ಯಾವ್ದ್ರಿಂದ ಭಾಗಿಸ್ತಾ ಇದೀವಿ, ಎಂ ಇಂದ ಭಾಗಿಸ್ತಾ ಇದೀವಿ ಅಂತೇಳಿ ಆಗುತ್ತೆ. ಸೊ ಇದನ್ನ ಒಂದು ಉದಾಹರಣೆಯ ಮೂಲಕ ವಿವರಿಸ್ತಾ ಹೋಗೋಣ. ಸೊ ಈಗ ಉದಾಹರಣೆಗೆ ಏನಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಅಂತೇಳಿದೆ. ಲಿಮಿಟ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ 2. ಅದರಲ್ಲಿ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 6 ಅನ್ನೋದು ಎಲ್ ಅಂತ ಹೇಳ್ತೀವಿ. 2x ಮೈನಸ್ 2 ಅನ್ನೋದು ಎಂ ಅಂತ ಹೇಳ್ತಾ ಇದೀವಿ. ಸೊ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 6 ಅನ್ನ 2x ಮೈನಸ್ 2 ನಿಂದ ಎಕ್ಸ್ 2 ಕಡೆ ಹೋಗ್ತಾ ಇದ್ದಾಗ ಭಾಗಿಸಿದ್ರೆ ಏನ್ ಬರುತ್ತೆ ಅಂತ ನೋಡೋಣ. ಸೊ ಈಗ ಲಿಮಿಟ್ ಅನ್ನ ಎರಡಕ್ಕೂ ಹಾಕೊಳ್ಳೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ 2 ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 6 ಲಿಮಿಟ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ 2 2x ಮೈನಸ್ 2 ಅಂತ ಹಾಕೊಂಡಿದೀವಿ. ಸೊ ಈಗ ಎಕ್ಸ್ ಜಾಗದಲ್ಲೆಲ್ಲ 2 ಹಾಕ್ತಾ ಹೋಗೋಣ. ಅಂದ್ರೆ ಎಕ್ಸ್ ಸ್ಕ್ವೇರ್ಡ್ ಅಂತಲ್ಲಿದೆ 2 ಸ್ಕ್ವೇರ್ಡ್ ಪ್ಲಸ್ 6, 2x ಅಂತಲ್ಲಿದೆ 2 ಇಂಟು 2 ಮೈನಸ್ 2 ಅಂತ. ಸೊ 2 4 ಪ್ಲಸ್ 6. ಸೊ ಇಲ್ಲಿ 2 ಇಂಟು 2 4 ಮೈನಸ್ 2 ಅಂತಲ್ಲಿದೆ. ಸೊ ಈಗ ಏನ್ ಬರುತ್ತೆ ಆನ್ಸರ್. ಸೊ 4 ಪ್ಲಸ್ 6 10, 4 ಮೈನಸ್ 2 ಅಂದ್ರೆ 2. 10ನ್ನ ನಾವು 2ರಿಂದ ಡಿವೈಡ್ ಮಾಡಬೇಕು. 2 ಇಲ್ಲಿ 10. ಹಾಗಾದ್ರೆ ಏನು ಅಂತಂದ್ರೆ ಈ ಒಂದು ಎಕ್ಸ್ ಅನ್ನೋದು 2 ಕಡೆ ಚಲಿಸ್ತಾ ಹೋದಂತೆ ಏನು ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 6 ಡಿವೈಡೆಡ್ ಬೈ 2x ಮೈನಸ್ 2 ಎಂಬ ಬಿಂಬಕದಿಂದ ಭಾಗಿಸಿದಾಗ ಈ ಒಂದು ನಿರ್ದಿಷ್ಟ ಮೌಲ್ಯವನ್ನ ಪಡಿತಾ ಹೋಗುತ್ತೆ. ಆ ನಿರ್ದಿಷ್ಟ ಮೌಲ್ಯ ಎಷ್ಟು ಅಂದ್ರೆ 2 ಆಗಿರುತ್ತೆ ಅಂತೇಳಿ. ಹಾಗಾಗಿ ಎಕ್ಸ್ 2 ಕಡೆ ಚಲಿಸ್ತಾ ಹೋದಂತೆ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 6 ಡಿವೈಡೆಡ್ ಬೈ 2x ಮೈನಸ್ 2 ಬಿಂಬಕದ ಮಿತಿ ಏನಂದ್ರೆ ಆ ನಿರ್ದಿಷ್ಟ ಮೌಲ್ಯ 5 ಆಗಿರುತ್ತೆ ಅಂತ. ಸೊ ಹೀಗೆ ಈ ಬಿಂಬಕದ ಮಿತಿಯ ಪರಿಕಲ್ಪನೆಯನ್ನು ಬಳಸ್ಕೊಂಡು ನಾವು ಅದರ ಸ್ಥಿರಾಂಕ ನಿಯಮ ಏನನ್ನ ಹೇಳುತ್ತೆ, ಸಂಕಲನ ಮತ್ತು ವ್ಯವಕಲನ ನಿಯಮ ಏನನ್ನ ಹೇಳುತ್ತೆ, ಗುಣಾಕಾರ ನಿಯಮ ಏನನ್ನ ಹೇಳುತ್ತೆ, ಹಾಗೆ ಭಾಗಾಕಾರ ನಿಯಮ ಏನನ್ನ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗೂ ಕೂಡ ಒಂದು ನಿರ್ದಿಷ್ಟ ಮಿತಿ ಇರುತ್ತೆ. ಆ ಮಿತಿಯನ್ನ ದಾಟಿ ಕೆಲವು ಸಂದರ್ಭದಲ್ಲಿ ಹೋಗಿದ್ರು ಕೂಡ ಪುನಃ ಆ ಮಿತಿಗೆ ಬಂದು ನಿಲ್ತಾ ಹೋಗ್ತೀವಿ. ಅದನ್ನೇ ಬಲಪಾರ್ಶ್ವ ಮಿತಿ ಅಂತ ಹೇಳಿದ್ವಿ. ಕೆಲವು ಸಂದರ್ಭಗಳಲ್ಲಿ ನಾವು ಏನು ನಿರ್ದಿಷ್ಟ ಮಿತಿಯನ್ನ ಹಾಕೊಂಡಿರ್ತೀವಿ ಅದಕ್ಕಿಂತ ಕಡಿಮೆ ಚಟುವಟಿಕೆಗಳಿಂದ ಪ್ರಾರಂಭ ಮಾಡಬಹುದು. ಪುನಃ ಆ ನಿರ್ದಿಷ್ಟ ಮಿತಿಗೆ ಬಂದು ನಿಂತಾಗ ಅದು ಯಾವ ರೀತಿಯ ಪ್ರಭಾವ ಆಗುತ್ತೆ, ಬದಲಾವಣೆ ಆಗುತ್ತೆ, ಅದರಿಂದ ಏನು ಒಂದು ನಿರ್ದಿಷ್ಟ ಫಲಿತಾಂಶ ದೊರೆಯುತ್ತೆ ಅನ್ನೋದನ್ನ ನಾವು ಪ್ರತಿಯೊಂದು ಆರ್ಥಿಕ ಚಟುವಟಿಕೆಯಲ್ಲೂ ಕೂಡ ಒಂದು ಮಿತಿಯನ್ನು ನಿಗದಿಪಡಿಸಿಕೊಂಡು ಕೈಗೊಳ್ತಾ ಹೋಗ್ತೀವಿ.
ಆ ರೀತಿಯ ಮಿತಿಯ ಮೂಲಕ ಹೇಗೆ ಒಂದು ಗುರಿಯನ್ನ ತಲುಪ್ತೀವಿ ಅಥವಾ ನಿರ್ದಿಷ್ಟ ಯಶಸ್ಸನ್ನ ಸಾಧಿಸ್ತೀವಿ ಅಥವಾ ಅದರಲ್ಲಿ ಯಾವ ರೀತಿಯ ಅನುಕೂಲತೆಗಳಾಗುತ್ತೆ ಅಥವಾ ಅನಾನುಕೂಲಗಳಾಗುತ್ತೆ ಅನ್ನೋದನ್ನ ಒಂದು ನಿರ್ದಿಷ್ಟ ಮೌಲ್ಯವನ್ನ ಪತ್ತೆ ಹಚ್ಚೋದ್ರ ಮೂಲಕ ಲೆಕ್ಕಾಚಾರ ಮಾಡೋದಕ್ಕೆ ಈ ಮಿತಿಯ ಪರಿಕಲ್ಪನೆಯನ್ನ ಬಳಸ್ಕೊಳ್ತಾ ಹೋಗ್ತೀವಿ. ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.